ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಏನು ಅಂದರೆ, ಕಪಲ್ ವಿತ್ ಸೇಮ್ ಬ್ಲಡ್ ಗ್ರೂಪ್ ಶುಡ್ ನಾಟ್ ಮ್ಯಾರಿ. ಹೌದಾ ಅಂತ ಪ್ರಶ್ನೆ. ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಇಬ್ರಿಗೂ ಸೇಮ್ ಬ್ಲಡ್ ಗ್ರೂಪ್ ಇತ್ತು ಅಂತಂತಂದರೆ ಮದುವೆ ಆಗಬಾರ್ದು ಅವರು ಅಂತ ಹೇಳಿ ಕ್ವಶನ್ ಆಯಿತಾ. ಆಗಬಾರ್ದ ಅಂತ ಕೇಳಿದರೆ ಆಗಬಹುದು. ನಂದು ನನ್ನ ಗಂಡಂದು ಓ ಪಾಸಿಟಿವ್, ಇಬ್ಬರದು ನಮ್ಮ ಮದುವೆ ಆದ್ವಲ್ಲ ಆಯಿತಾ. ಆ್ಯಂಡ್ ಏನು ಅಂದರೆ, ಅರೇಂಜ್ಡ್ ಮ್ಯಾರೇಜ್ ಒಳಗೆ ನಮ್ಮ ನಕ್ಷತ್ರ ನೋಡ್ತಾರೆ, ರಾಶಿ ನೋಡ್ತಾರೆ, ಚರಣ ನೋಡ್ತಾರೆ, ಆಮೇಲೆ ಗೋತ್ರ ನೋಡ್ತಾರೆ ಆಯಿತಾ. ಯಾರು ಬ್ಲಡ್ ಗ್ರೂಪ್ ನೋಡೋಲ್ಲ. ಏನು ಮಾಡೋದು, ಇಬ್ಬರದು ಒಂದೇ ಬ್ಲಡ್ ಗ್ರೂಪ್ ಆದರೆ ಏನು ಮಾಡೋದು ಅವಾಗ? ಇನ್ನು ನೆಕ್ಸ್ಟ್ ಎಲ್ಲ ಸೇಮ್ ಬ್ಲಡ್ ಗ್ರೂಪ್ ಇದೆಯಪ್ಪ, ಅದಕ್ಕೋಸ್ಕರ ಈ ಹುಡುಗಿ ಬೇಡ, ಅದಕ್ಕೋಸ್ಕರ ಈ ಹುಡುಗ ಬೇಡ ಅಂತಲೂ ರಿಜೆಕ್ಟ್ ಆಗ್ಬೋದು ಗೊತ್ತಿಲ್ಲ. ಬಟ್ ನಮ್ದಂತ್ರಕ್ಕೂ ಬ್ಲಡ್ ಗ್ರೂಪ್ ಏನೂ ನೋಡಲಿಲ್ಲ, ಮದುವೆ ಮಾಡಿಬಿಟ್ರು, ಏನು ಮಾಡೋಣ ಆಯಿತಾ. ಸೊ ಯೂಶಲ್ ಆಗಿ ಸೇಮ್ ಬ್ಲಡ್ ಗ್ರೂಪ್ ಇದ್ದರೆ ಮದುವೆ ಆಗಬಾರ್ದು ಅಂತ ಹೇಳಿ ಹೇಳ್ತಾರೆ, ಅಂತ ಆಗಬಾರ್ದ ಅಂತ ಕೇಳ್ತಾರೆ. ಸೊ ಖಂಡಿತವಾಗ್ಲೂ ಆ ಥರ ಏನೂ ಇಲ್ಲ, ಮದುವೆ ಆಗಬಹುದು. ಬಟ್ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ ಪ್ರೆಗ್ನೆನ್ಸಿನಲ್ಲಿ ಪ್ರಾಬ್ಲಮ್. ಸೊ ಪ್ರೆಗ್ನೆನ್ಸಿನಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂತಂದರೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ತಾಯಿದು ನೆಗೆಟಿವ್ ಬ್ಲಡ್ ಗ್ರೂಪ್ ಆಗಿ ಹಸ್ಬೆಂಡ್ದು ಅಂದರೆ ತಂದೆದು ಪಾಸಿಟಿವ್ ಇತ್ತು ಅಂತಂದರೆ ಆವಾಗ ಪ್ರಾಬ್ಲಮ್ ಆಗಬಹುದು, ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ತಂದೆದು ಪಾಸಿಟಿವ್ ಇದೆ, ತಾಯಿದು ನೆಗೆಟಿವ್ ಇದೆ. ಸೊ ಹೊಟ್ಟೆನಲ್ಲಿರೋ ಮಗುಗೆ ತಂದೆಯಿಂದ ಪಾಸಿಟಿವ್ ಆದರೂ ಬರಬಹುದು ಅಥವಾ ತಾಯಿಯಿಂದ ನೆಗೆಟಿವ್ ಆದರೂ ಬರಬಹುದು. ತಾಯಿಯಿಂದ ನೆಗೆಟಿವ್ ಬಂದುಬಿಟ್ರೆ ತಾಯಿದು ನೆಗೆಟಿವು, ಮಗುದು ನೆಗೆಟಿವ್, ಸೊ ಏನು ಪ್ರಾಬ್ಲಮ್ ಆಗಲ್ಲ. ಯಾವಾಗ ತಾಯಿ ನೆಗೆಟಿವ್ ಇರುತ್ತೆ, ತಂದೆಯಿಂದ ಬಂದಿರುವಂತಹ ಪಾಸಿಟಿವ್ ಏನಾದರೂ ಮಗುಗೆ ಬ್ಲಡ್ ಗ್ರೂಪ್ ಬಂದ್ಬಿಡ್ತು ಅಂತಂದರೆ ಆ ಟೈಮಲ್ಲಿ ಏನಾಗುತ್ತೆ, ತಾಯಿಯ ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ, ಓ ಇದು ಯಾವುದೋ ಪಾಸಿಟಿವ್ ಬಂದ್ಬಿಟ್ಟಿದೆ, ನಾವು ನೆಗೆಟಿವು, ಇದು ಪಾಸಿಟಿವ್, ನಮ್ಮ ಗ್ರೂಪ್ದಲ್ಲ ಇದು ಅಂತಂತ ಹೇಳ್ಬಿಟ್ಟು ಡಿಶ್ಯೂಮ್ ಮಾಡಬೇಕು ಅಂತ ರೆಡಿಯಾಗಿ ಆ್ಯಂಟಿಬಾಡೀಸ್ನ ತಯಾರು ಮಾಡುತ್ತೆ. ಅಂದರೆ ಒಂದು ಸೈನ್ಯನ ರೆಡಿ ಮಾಡಿಬಿಡುತ್ತೆ. ಸೊ ದ್ಯಾಟ್ ಇದು ನಮ್ಮದಲ್ಲ, ಇದು ಯಾವುದೋ ಹೊರಗಡೆಯಿಂದ ಬಂದಿರೋ ಅಂತಹದ್ದು ನಮ್ಮ ದೇಹಕ್ಕೆ ಬಂದ್ಬಿಟ್ಟಿದೆ, ಇದನ್ನು ನಮ್ಮ ಬೌಂಡ್ರಿ ಅಂದರೆ ನಮ್ಮ ಟೆರಿಟರಿ ಒಳಗೆ ಯಾವುದೋ ಒಂದು ಫಾರಿನ್ ಬಾಡಿ ಬಂದುಬಿಟ್ಟಿದೆ, ಇದನ್ನು ತೆಗೆದು ಹೊರಗಡೆ ಹಾಕ್ಬಿಡು ಅಂತಂತ ಹೇಳ್ಬಿಟ್ಟು ನಮ್ಮ ದೇಹ ಏನು ಮಾಡುತ್ತೆ ಅಂತಂತಂದರೆ ಆ್ಯಂಟಿಬಾಡೀಸ್ನ ತಯಾರು ಮಾಡುತ್ತೆ, ಒಂದು ಸೈನ್ಯನ ತಯಾರು ಮಾಡುತ್ತೆ ಹೊರಗಡೆ ಹಾಕೋದಕ್ಕೆ ಆಯಿತಾ. ಸೊ ಹಾಗಾಯಿತು ಅಂದರೆ ಅದನ್ನು ರೀಸಸ್ ಫ್ಯಾಕ್ಟರ್ ಇನ್ಕಾಂಪೆಟಬಿಲಿಟಿ ಅಂತ ಕರೀತಾರೆ. ಆ ಟೈಮಲ್ಲಿ ಮಗುಗೆ ತೊಂದರೆ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಈ ಥರ ಏನಾದರೂ ಸಿಚುವೇಶನ್ ಇತ್ತು, ಗಂಡಂದು ಪಾಸಿಟಿವು, ಹೆಂಡತಿದು ನೆಗೆಟಿವು, ಅಥವಾ ರೀಸಸ್ ಫ್ಯಾಕ್ಟರ್ ಇನ್ಕಾಂಪೆಟಬಿಲಿಟಿ ಆಗುವಂಥ ಚಾನ್ಸಸ್ ಇತ್ತು ಅಂದರೆ ಡಾಕ್ಟರ್ಸು ಫಸ್ಟೇ ಪ್ರಿಕಾಷನ್ ತೊಗೊತಾರೆ. ಇಲ್ಲ ಅಂದ್ರೂ ಪ್ರೆಗ್ನೆಂಟ್ ಆದಮೇಲೆ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದು ಗೊತ್ತಿರುತ್ತಲ್ವ. ಸೊ ಹಾಗಾಗಿ ಮೆಡಿಸಿನ್ ಕೊಟ್ಟು ಮಗುಗೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊತಾರೆ. ಸೊ ನೋ ನೀಡ್ ಟು ವರಿ. ನಾವು ತಾಯಿದೇನಾದರೂ ಪಾಸಿಟಿವ್ ಇತ್ತು, ಮಗು ನೆಗೆಟಿವ್ ಇದ್ದರೆ ಆವಾಗೇನು ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ನೋ ನೀಡ್ ಟು ವರಿ. ಸೊ ಯಾರು ಯಾರನ್ನ ಬೇಕಾದರೂ ಮದುವೆ ಆಗಬಹುದು. ಓಕೆ, ತಲೆ ಕೆಡಿಸ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅರ್ಥ ಆಗಿದೆ ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.